ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ 7ನೇ ತರಗತಿಯ ತೃತೀಯ ಭಾಷಾ ಹಿಂದಿ ಸೊ ಛಾತ್ರ ಗತಿವಿಧಿ ಪುಸ್ತಕದಲ್ಲಿ ಬರುವಂಥ ಶೈಕ್ಷಣಿಕ ಪ್ರತಿಫಲ 6ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ಸೊ ನಾನಿಲ್ಲಿ ಸವಿವರವಾಗಿ ವಿವರಣೆಯನ್ನು ಮಾಡ್ತಾಯಿದ್ದೀನಿ. ಸೊ ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ನನ್ನ ಪ್ರೊಫೈಲ್ದಲ್ಲಿ ಸೊ ಈಗಾಗಲೇ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿ ಎಲ್ಲ ಚಟುವಟಿಕೆಗಳನ್ನು ನಾನು ಮಾಡಿದ್ದೀನಿ. ಸೊ ಈಗ ಹಿಂದಿ 7ನೇ ತರಗತಿ ಸೊ ಅಲ್ಲಿ ಶೈಕ್ಷಣಿಕ ಪ್ರತಿಫಲ 6ರಲ್ಲಿ ಬರುವಂಥ ಚಟುವಟಿಕೆಗಳನ್ನ ವಿವರಣೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿರಿ, ಶೈಕ್ಷಣಿಕ ಪ್ರತಿಫಲ ಛೇ ಅಂತ ಇದೆ. ವ್ಯಾಕರಣೀಯ बिंदुओं को समझते हैं. व्याकरण बिंदुओं समस्या. सो नोड्री, विलोम समानार्थक शब्द वचन लिंग आदि के बारे में जानकारी प्राप्त करते हैं. सो विलोम शब्द समानार्थक वचन लिंग ಇವುಗಳ ಬಗ್ಗೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಕಲಿಕಾಫಲದಲ್ಲಿ ತಿಳಿದುಕೊಳ್ಳೋದು. ನೆಕ್ಸ್ಟ್ ಗತಿವಿಧಿ 1ನೇ ಚಟುವಟಿಕೆ ವಿಲೋಮ ಶಬ್ದ ಕಿ ಪಹಚಾನ. ಸೊ ಇಲ್ಲಿ ವಿಲೋಮ ಶಬ್ದವನ್ನು ನಾವು ತಿಳ್ಕೊಳ್ಳೋದು. ಸೊ ಇಲ್ಲಿ ನೋಡ್ರಿ, निम्नलिखित वाक्य में रेखांकित शब्दों का विलोम शब्द प्रयोग करते हुए ನಮೂನೆ ಕೆ ಅನುಸಾರ ಲಿಖಿ ಅಂತ ಹೇಳಿದರೆ. ಸೊ ಇಲ್ಲಿ ಕೆಳಗಡೆ ಅಂಡರ್ಲೈನ್ ಮಾಡೋ ಶಬ್ದದ ಏನು ಮಾಡೋದು, ವಿಲೋಮ ಶಬ್ದವನ್ನು ಬರೆದು ಅದೇ ರೀತಿ ವಾಕ್ಯವನ್ನು ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಗರ್ ಛೋಟಾ ಹೈ. ಸೊ ಛೋಟಾ ಅನ್ನೋದು ಏನು ಮಾಡಿದಾರೆ ಅಂದ್ರೆ ಅಂಡರ್ಲೈನ್ ಹಾಕಿದ್ದಾರೆ. ಸೊ ಅದರ ಅಪೋಸಿಟ್ ವಿಲೋಮ ಶಬ್ದ ಬಡ ಅಂತ ಆಗುತ್ತೆ. ಸೊ ಅದೇ ರೀತಿ ಸುಧಾ ಸುಂದರ್ ಹೈ. ಸೊ ಸುಧಾ ಸುಂದರ್ ಇದ್ದಿದ್ದು ಏನಾಗ್ತೈತಿ, ಕುರೂಪ್ ಹೈ ಅಂತಾಗುತ್ತೆ. ಸೊ ಸುಧಾ ಕುರೂಪ್ ಹೈ ಅಂತಾಗುತ್ತೆ. ಕಾನ ಅವಶ್ಯಕ ಹೈ. ಸೊ ಇಲ್ಲಿ ಅವಶ್ಯಕ ಇದ್ದಿದ್ದು ಅನಾವಶ್ಯಕ, ಕಾನ ಅನಾವಶ್ಯಕ ಹೈ ಅಂತಾಗುತ್ತೆ. ನೆಕ್ಸ್ಟ್ ತೀಸರಾ ರಾಜ ಸ್ವಸ್ಥ ಹೈ. ಸ್ವಸ್ಥ का विलोम शब्द अस्वस्थ होता है. ಸೊ ಇಲ್ಲಿ ಅಸ್ವಸ್ಥ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಅದೇ ರೀತಿ ಲಡ್ಕಿ ಗರೀಬ್ ಹೈ. ಗರೀಬ್ ಇದ್ದಿದ್ದು ಅಮೀರ್ ಹೈ ಅಂತಾಗುತ್ತೆ. ನೆಕ್ಸ್ಟ್ ರೋತಾ ಇದ್ದಿದ್ದು ಹಸನಾಗುತ್ತೆ. ಸೊ ಬಚ್ಚಾ ಹಸ್ತಾ ಹೈ. ನೆಕ್ಸ್ಟ್ ಕಾಲ ಇದ್ದಿದ್ದು ಸಫೇದ್ ಅಂತಾಗುತ್ತೆ. ಬೈಲ್ ಸಫೇದ್ ಹೈ ಅಂತಾಗುತ್ತೆ. ನೆಕ್ಸ್ಟ್ 7ನೇದು ಆಪ್ ಅಚ್ಚೆ ಹೈ. ಸೊ ಅಚ್ಚೆ ಇದ್ದಿದ್ದು ಏನಾಗ್ತೈತಿ, ವಿಲೋಮ ಶಬ್ದ ಬೂರೆ ಹೈ ಅಂತಾಗುತ್ತೆ. ನೆಕ್ಸ್ಟ್ 8ನೇದು ಅಮರ್ ಪಡ್ತಾ ಹೈ. ಪಡ್ತಾ ಅಂದ್ರೆ ಓದೋದು. ಸೊ ಇಲ್ಲಿ ಲಿಖ್ತಾ ಹೈ ಅಂತಾಗುತ್ತೆ. ನೆಕ್ಸ್ಟ್ ಸತ್ಯ ಇದ್ದಿದ್ದು असत्य, वह असत्य बोल रहा है ಅಂತಾಗುತ್ತೆ. आज सब्जी सस्ती है. सस्ती विलोम ಶಬ್ದ ಬರಬೇಕು, ಮೆಹಂಗಿ. ಸೊ ಅಂದರೆ ತುಟ್ಟಿ ಇದೆ ಅಂತ ಕಟ್ಟ. ನೆಕ್ಸ್ಟ್ ಅಂದರ್ಗೆ ಏನಿದೆ, ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಾರೆ, ಅದು ವಿಲೋಮ ಶಬ್ದ ಬಾಹರ್ ಅಂತಾಗುತ್ತೆ. ಸೊ ಬಿಲ್ಲಿ ಗರ್ಕೆ ಬಾಹರ್ ಹೈ ಅಂತಾಗುತ್ತೆ. ನೆಕ್ಸ್ಟ್ ಆಪ್ ಸುಕ್ಕಿ ಹೋ ಅಂತೈತಿ. ಸೊ ಆಪ್ ದುಃಖಿ ಹೋ ಅಂತ ಸೊ ವಿಲೋಮ ಶಬ್ದ ಆಗುತ್ತೆ. ಸೊ ನೆಕ್ಸ್ಟ್ 2ನೇ ಚಟುವಟಿಕೆ ನಿಮ್ನಲಿಖಿತ ಶಬ್ದಕ್ಕೆ ಲಿಯೆ ವಿಲೋಮಾರ್ಥ ಶಬ್ದ ಲಿಖಿ ಅಂದರೆ ವಿಲೋಮ ಶಬ್ದ ಬರೀ ಎಂದಿದ್ದಾರೆ. ಸೊ ಇಲ್ಲಿ 1 ದಿನ್ ರಾತ್ ಆಗುತ್ತೆ. ಸೊ ಅನುಕೂಲ ಅನಾನುಕೂಲ ಅಂತ ಆಗುತ್ತೆ. ತೀಸರಾ ದೇಶ ವಿದೇಶ. 4ನೇದು ಕುರೂಪ ಸುಂದರ್ ಅಂತ ಆಗುತ್ತೆ. ನೆಕ್ಸ್ಟ್ 5 ಅಪ್ನಾ ಪರಾಯ ಅಂತ ಆಗುತ್ತೆ. ಸೊ ಉಪ್ಪರ್ ನಿಚೆ ಜ್ಯಾದಾ ಕಮ್ ಅಂತ ಆಗುತ್ತೆ. ಸೊ 8ನೇದು ಪೂರ್ಣ ಅಪೂರ್ಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪಶ್ಚಿಮ ಪೂರ್ವ ಅಂತ ಆಗುತ್ತೆ. ನೆಕ್ಸ್ಟ್ 10 ನೋಡ್ರಿ ಏನಿದೆ, ಇಲ್ಲೇ ಏನಿದೆ ವಿಶ್ವಾಸ ಇದೆ. ಸೊ ಅವಿಶ್ವಾಸ ಅಂತಾಗುತ್ತೆ. ಜಮೀನ್ ಆಸಮಾನ್ ಅಂತಾಗುತ್ತೆ ಅಥವಾ ಆಕಾಶ ಅಂತಲೂ ಆಗುತ್ತೆ. ಸೊ ನೆಕ್ಸ್ಟ್ 12 ಉತ್ತೀರ್ಣ ಅನುತ್ತೀರ್ಣ ಇಸ್ಕಾ ವಿಲೋಮ ಶಬ್ದ ಹೈ. ನೆಕ್ಸ್ಟ್ 13 ಸರಳ ಇದ್ದಿದ್ದು ಕಠಿಣ ಅಂತಾಗುತ್ತೆ. ನೆಕ್ಸ್ಟ್ ಖುಷ್ಬು ಇದ್ದಿದ್ದು ಏನು ಪದಬು ಅಂತಾಗುತ್ತೆ. ಸೊ 15 15 ಪಾನ ಏನಾಗುತ್ತೆ ಗವಾನ ಅಂತಾಗುತ್ತೆ. ಸೊ ಇಷ್ಟು ಇಲ್ಲಿ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಸೊ ಕೊಟ್ಟಂಥ ವಿಲೋಮ ಪದಗಳಿಗೆ ವಿಲೋಮ ಶಬ್ದ ಬರೀರಿ ಅಂತ ಅಂದಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಇಲ್ಲಿ ನಿಮ್ನಲಿಖಿತ वाक्यों में रेखांकित शब्दों का विलोम शब्द प्रयोग करते हुए ವಾಕ್ಯ ಲಿಖಿ ಎಂದಿದ್ದಾರೆ. ಸೊ ಇಲ್ಲಿ ವಾಕ್ಯದಲ್ಲಿ ಒಂದು ಶಬ್ದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಗೆರೆಯನ್ನು ಎಳೆದಿದ್ದಾರೆ. ಅದರ ವಿಲೋಮ ಶಬ್ದವನ್ನು ಬರೆದು ಏನು ಮಾಡಬೇಕು, ಸೊ ವಾಕ್ಯವನ್ನು ಪೂರ್ಣ ಮಾಡಿರಿ ಎಂದಿದ್ದಾರೆ. ಇಲ್ಲಿ ನೋಡ್ರಿ, ಹಮ್ರಾತ್ ಸೋತೆ ಹೈ. ಸೋತೆಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದರ ವಿಲೋಮ ಶಬ್ದ ಜಗತೆ ಹೈ. ಸೊ ಹಮ್ ದಿನ್ ಮೇ ಜಗತೆ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ಲಡ್ಕಾ ಛೋಟಾ ಹೈ ಅಂತಿದೆ. ಸೊ ಲಡ್ಕಾ ಛೋಟಾದ ವಿಲೋಮ ಶಬ್ದ ಬಡ ಅಂತ ಆಗುತ್ತೆ. ಸುಂದರ್ ಅಂತ ಇದೆ, ಕುರೂಪ್ ಅಂತ ಆಗುತ್ತೆ. ಸುಧಾ ಸುಂದರ್ ಹೈ, ಸುಧಾ
ಕುರುಪ್ ಹೈ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಖಾನಾ ಅವಶ್ಯಕ ಹೈ ಅಂತ ಇದೆ. ಸೊ ಅವಶ್ಯಕದ ವಿಲೋಮ ಶಬ್ದ ಅನಾವಶ್ಯಕ. ಸೊ ಖಾನಾ ಅನಾವಶ್ಯಕ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ರಾಜ್ಯ ಸ್ವಸ್ಥ ಹೈ ಅಂತ ಆಗುತ್ತೆ. ಸೊ ರಾಜ್ಯ ಅಸ್ವಸ್ಥ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ಲಡ್ಕಿ ಗರೀಬ್ ಹೈ ಅಂತಿದೆ. ಸೊ ಅಂಡರ್ಲೈನ್ ಮಾಡೋಂಥ ವರ್ಡು ಗರೀಬ್ ಅಂತ ಇದೆ. ಸೊ ಅಮೀರ್ ಆಗುತ್ತೆ. ಸೊ ಲಡ್ಕಿ ಅಮೀರ್ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ಏಳನೇದು ಬಾಲ್ ಕಾಲಾ ಹೈ ಅಂತ ಇದೆ. ಸೊ ಕಾಲಾದ ವಿಲೋಮ ಶಬ್ದ ಏನು ಸಫೇದ್ ಅಂತ ಆಗುತ್ತೆ. ಸೊ ಬಾಲ್ ಸಫೇದ್ ಹೈ. ನೆಕ್ಸ್ಟ್ ಎಂಟನೇದು ಕಾರ್ಯಕ್ರಮ ಆರಂಭ ಹುವಾ. ಸೊ ಆರಂಭಕ ವಿಲೋಮ ಶಬ್ದ ಇದರ ಅಂತ ಆಗುತ್ತೆ. ಸೊ ಕಾರ್ಯಕ್ರಮ ಅಂತ ಹುವಾ ಅಂತ ಆಗುತ್ತೆ. ಸೊ 9 ಪಾನಿ ಮೇ ಗಂದಗಿ ಹೈ ಅಂತ ಆಗುತ್ತೆ. ಸೊ ಗಂದಗಿದು ವಿಲೋಮ ಶಬ್ದ ಸಫಾಯಿ ಅಂತ ಆಗುತ್ತೆ. ಸೊ ಪಾನಿ ಸಫಾಯಿ ಹೈ. ನೆಕ್ಸ್ಟ್ 10 ಭೂಮಿ ಪರ್ ಲೋಗ್ ಹೈ. ಸೊ ಭೂಮಿದ ಏನಿದೆ ಅಂಡರ್ಲೈನ್ ಇದೆ. ಸೊ ಭೂಮಿಯ ವಿರುದ್ಧಾರ್ಥಕ ಶಬ್ದ ಆಕಾಶ ಅಂತ ಆಗುತ್ತೆ. ಸೊ ಆಕಾಶ ಪರ್ ಲೋಗ್ ಹೈ. ಸೊ ಕೆಲವೊಂದು ಕಡೆ ನೋಡಿದಾಗ ಭೂಮಿಯ ಏನು ವಿಲೋಮ ಶಬ್ದ ಜಲ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಜಲ್ ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ 11ನೇದು ಸೀತಾ ರಾಮ್ ಕೆ ಪೀಚೆ ಹೈ. ಸೊ ಪೀಚೆ ಇದ್ದಿದ್ದು ಆಗೆ ಅಂತ ಆಗುತ್ತೆ. ನೆಕ್ಸ್ಟ್ पेड़ के ऊपर पक्षी थे. सो ऊपर का विलोम शब्द नीचे होता है. सो पेड़ के नीचे पक्षी है. नेक्स्ट 13 लक्ष्मी साधारण लड़की है. सो लक्ष्मी साधारण इद्दिದ್ದು ಅಸಾಧಾರಣ ಲಕ್ಷ್ಮಿ ಅಸಾಧಾರಣ ಲಡ್ಕಿ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಗತಿವಿಧಿ 1 ಮುಗಿತು. ಈಗ ಗತಿವಿಧಿ 2 ಸಮಾನಾರ್ಥಕ ಶಬ್ದಕ್ಕೆ ಪಹಚಾನ. ಸೊ ಗತಿವಿಧಿ 1ರಲ್ಲಿ ವಿಲೋಮ ಶಬ್ದ ಇತ್ತು. ಈಗ ಸಮಾನಾರ್ಥಕ ಶಬ್ದವನ್ನು ನಾವಿಲ್ಲಿ ಹುಡುಕಬೇಕು, ಬರೀರಿ ಅಂತ ಹೇಳಿದ್ದಾರೆ. ಸೊ ದಿಯೇ ಗಯೇ ನಮೂನೆ ಕೆ ಅನುಸಾರ ಸಮಾನಾರ್ಥಕ ಶಬ್ದ ಲಿಖಿ ಅಂತ ಹೇಳಿದ್ದಾರೆ. ಸೊ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ. ನಗರ ಇದ್ದಿದ್ದು ಶಹರ್ ಅಂತ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸೊ ನಾವು ಕೂಡ ಏನು ಮಾಡಬೇಕು, ಇಲ್ಲಿ ಸಮಾನಾರ್ಥಕ ಶಬ್ದಗಳನ್ನು ಬರೀರಿ ಎಂದಿದ್ದಾರೆ. ಸೊ ಇಲ್ಲಿ ಆಕಾಶ್ ಇದ್ದಿದ್ದು ಗಗನ್ ಆಗುತ್ತೆ, ಆಸಮಾನ್ ಆಗುತ್ತೆ. ನೆಕ್ಸ್ಟ್ 2ನೇದು ಸೂರಜ್ ಇದ್ದಿದ್ದು ರವಿ ಆಗುತ್ತೆ, ಪ್ರಭಾಕರ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಸಾಗರ್ ಸಮುದ್ರ, ಉದಾರ್ಚಿ ಅಂತ ಆಗುತ್ತೆ. ನೆಕ್ಸ್ಟ್ ಪಾನಿ ಕೋ ಜಲ್ भी बोलते हैं, वारी भी बोलते हैं. ನೆಕ್ಸ್ಟ್ 5th ಒನ್ ಪೇಡ್ ಕೋ ವೃಕ್ಷ ಅಂತಲೂ ಕರಿತೀವಿ. ನೆಕ್ಸ್ಟ್ ಪಾದಪ್ ಅಂತಲೂ ಕರಿತೀವಿ. ನೆಕ್ಸ್ಟ್ 6ನೇದು ವಿಶ್ವಕ್ಕೆ ಸಂಸಾರ ಅಂತಲೂ ಅಂತಾರೆ, ಜಗತ್ ಕೂಡ ಅಂತಾರೆ. ನೆಕ್ಸ್ಟ್ 7 घर का समानार्थ गृह और मकान भी होता है. सो नेक्स्ट माँ को अम्मा और माता भी कहते हैं. सो नेक्स्ट पर्वतದ ಸಮಾನಾರ್ಥಕ ಶಬ್ದಗಳು ಗಿರಿ ಮತ್ತು ಶೈಲ್ ಅಂತ ಇಲ್ಲಿ ನಾನು ಬರೆದಿದ್ದೀನಿ. ನೆಕ್ಸ್ಟ್ ಧರ್ತಿ ಕೋ ಜಮೀನ್ और ಭೂಮಿ भी कहते हैं. ಸೊ ಇಲ್ಲಿ ಇಷ್ಟು ಸಮಾನಾರ್ಥಕ ಶಬ್ದಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲೇನು ಮಾಡಿದ್ದಾರೆ ಅಂದ್ರೆ पहले आकृति में दिए गए शब्दों के पर्यायवाची शब्द दूसरे आकृति में दिए गए हैं, उनके ढूंढ कर लिखिए. ಸೊ ಒಂದು ಶಬ್ದವನ್ನು ಕೊಟ್ಟಿರ್ತಾರೆ. ಸೊ ಅದರ ಸಮಾನಾರ್ಥಕ ಶಬ್ದವನ್ನು ಈ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಹುಡುಕಿ ಬರೀರಿ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ಬರೆದಿದ್ದು ನೋಡ್ರಿ. ಸೊ ಒಂದನೇದೇನಿದೆ ಪೇಡ್ ಅಂತ ಇದೆ. ಸೊ ಪೇಡ್ ಅದರ ಸಮಾನಾರ್ಥಕ ಶಬ್ದ ಇಲ್ಲಿದೆ ವೃಕ್ಷ ಅನ್ನೋದು. ಸೊ ಹೀಗೆ ನೀವೇನು ಮಾಡಬೇಕು, ಸೊ ಅವುಗಳನ್ನು ಹುಡುಕಿ ಬರೀಬೇಕು. ಸೊ ಇಲ್ಲಿ ನಾನು ಬರೆದಿದ್ದೀನಿ ಪೇಡ, ವೃಕ್ಷ, ಚಾಂದ್, ಇಂದು, ಮಾತಾ, ಹಾತಿ, ಗಜ್ ಅಂತಾಗುತ್ತೆ. ಕಿತಾಬ್ ಪುಸ್ತಕ, ಘರ್ ಗೃಹ, ವಿದ್ಯಾರ್ಥಿ ಛಾತ್ರ ಅಂತಾಗುತ್ತೆ. ಪೂಲ್ ಇದ್ದಿದ್ದು ಪುಷ್ಪ ಆಗುತ್ತೆ. ನೆಕ್ಸ್ಟ್ ಸೂರಜ್ ಕೋ ರವಿ भी कहते हैं. ನೆಕ್ಸ್ಟ್ ಪಿತಾ ಜನಕ, ಬಾದಲ್ ಅನ್ನೋದು ಏನು ಮೇಘ ಆಗುತ್ತೆ. ಪುತ್ರ ಬೇಟ ಆಗುತ್ತೆ. ಬಾಯಿ ಬಯ್ಯ ಆಗುತ್ತೆ. ಮೋರ ಮಯೂರ ಆಗುತ್ತೆ. ಮೋಹ ಮುಖ ಆಗುತ್ತೆ. ಸೊ ಹೀಗೆ ಇದರಲ್ಲಿ ಏನು ಮಾಡೋದಂದ್ರೆ 1ನೇ ಬಾಕ್ಸಲ್ಲಿರೋದನ್ನು 2ನೇ ಬಾಕ್ಸಲ್ಲಿ ಅವುಗಳ ಇರುವ ಸಮಾನ ಶಬ್ದಗಳನ್ನ ಹುಡುಕಿ ಬರೀಬೇಕು. ನೆಕ್ಸ್ಟ್ ಗತಿವಿಧಿ 3 ಇಲ್ಲಿ ಏನಿದೆ ಅಂದರೆ ಸ್ತ್ರೀಲಿಂಗ ಅವರ ಪುಲ್ಲಿಂಗಿ ರೂಪ್ ಲಿಖಿ ಅಂತಂದಿದ್ದಾರೆ. ಸೊ ಸ್ತ್ರೀಲಿಂಗ ಪುಲ್ಲಿಂಗ ಇಲ್ಲಿ ಲಿಂಗಗಳು ಬಂತು. ಚಿತ್ರ ದೇಖಕರ್ ಸ್ತ್ರೀಲಿಂಗ ಅವ್ರ ಪುಲ್ಲಿಂಗ್ ಶಬ್ದೋಂಕ ಕೆ ನಾಮ್ ಲಿಖನ ಅಂದರೆ. ಸೊ ಇಲ್ಲಿ ಚಿತ್ರಗಳು ನೋಡಿ ಅವುಗಳ ಲಿಂಗಗಳನ್ನು ಬರೀಬೇಕು. ಸೊ 1ನೇದರಲ್ಲಿ ಒಂದು ಹುಡುಗ ಇದ್ದಾನೆ, ಲಡಕ ಇದ್ದಿದ್ದು ಈ ಕಡೆ ಲಡಕಿ ಅಂತ ಇದೆ. ನೆಕ್ಸ್ಟ್ ಬೈಲ್ ಎತ್ತು, ಈ ಕಡೆ ಬೈಲ್ದು ಏನು ಸ್ತ್ರೀಲಿಂಗ ಗಾಯ ಅಂತ ಆಗುತ್ತೆ. ನೆಕ್ಸ್ಟ್ ಮುರ್ಗ ಇದ್ದಿದ್ದು ಮುರ್ಗಿ ಅಂತ ಸೊ ಆಗುತ್ತೆ. ಸೊ ಹೀಗಿಲ್ಲೇ ಲಿಂಗಗಳು ಬಂದಿದ್ದಾವೆ. ನೆಕ್ಸ್ಟ್ ಇಲ್ಲಿ ಪುಲ್ಲಿಂಗ್ ಶಬ್ದೋं के साथ ಸ್ತ್ರೀಲಿಂಗ ಶಬ್ದों का ಮಿಲಾನ್ ಕರ್ಕೆ ಲಿಖಿ ಅಂದಿದ್ದಾರೆ. ಸೊ ಇಲ್ಲಿ ಪುಲ್ಲಿಂಗ್ ಇದ್ದಿದ್ದನ್ನು ಸ್ತ್ರೀಲಿಂಗಕ್ಕೆ ಹೊಂದಿಸಿ ಬರೀಬೇಕು. ಸೊ 1ನೇದು ಬಾಯಿ ಇದ್ದಿದ್ದು ಬಹನ್ ಆಗುತ್ತೆ. ನಾನಾ ನಾನಿ ಆಗುತ್ತೆ. ದಾದಾ ದಾದಿ ಆಗುತ್ತೆ. ಚಾಚಾ ಚಾಚಿ ಆಗುತ್ತೆ. ನೆಕ್ಸ್ಟ್ ಬಕ್ರಾ ಬಕ್ರಿ ಆಗುತ್ತೆ. ಪೀತಾ ಮಾತಾ ಆಗುತ್ತೆ. ಸೊ ಮಾಮ ಮಾಮಿ ಆಗುತ್ತೆ. ಬುಡ ಬುಡಿ ಆಗುತ್ತೆ. ಶೇರ್ ಶೇರಣಿ ಆಗುತ್ತೆ. ಮೋರ ಮೋರಣಿ ಆಗುತ್ತೆ. ಸೊ ಹೀಗೆಲ್ಲೇ
पुल्लिंग इद्दिದ್ದು स्त्रीलिंगಕ್ಕೆ ಹೊಂದಿಸಬೇಕು. नेक्स्ट नमूने के अनुसार पुल्लिंग शब्दों के सामने स्त्रीलिंग शब्द लिखी ಅಂದರೆ पुल्लिंग ಶಬ್ದದ ಮುಂದೆ ಸ್ತ್ರೀಲಿಂಗವನ್ನು ಬರೀರಿ ಎಂದಿದ್ದಾರೆ. ಬಚ್ಚ ಇದ್ದಿದ್ದು ಬಚ್ಚಿ ಬರೆದಿದ್ದಾರೆ ಅವರೇ. ನೆಕ್ಸ್ಟ್ ಬಾಲಕ್ ಇದ್ದಿದ್ದು ಬಾಲಿಕಾ ಅಂತ ಆಗುತ್ತೆ. ನೆಕ್ಸ್ಟ್ ದೋಬಿ ಇದ್ದಿದ್ದು ದೋಬಿನ್ ಅಂತ ಆಗುತ್ತೆ. ಸೊ ದಾದಾ ಇದ್ದಿದ್ದು ದಾದಿ ಆಗುತ್ತೆ. ಪೀತಾ ಇದ್ದಿದ್ದು ಮಾತಾ ಆಗುತ್ತೆ. ಸೊ ಛಾತ್ರ ಆಗುತ್ತೆ. ಅಧ್ಯಾಪಕ ಇದ್ದಿದ್ದು ಅಧ್ಯಾಪಿಕ ಆಗುತ್ತೆ. ಗಾಯಕ ಇದ್ದಿದ್ದು ಗಾಯಿಕ ಅಂತ ಆಗುತ್ತೆ. ನೆಕ್ಸ್ಟ್ ಗತಿವಿಧಿ 4. ಸೊ ಇಲ್ಲಿ ಏನಿದ್ದಾವೆ ಅಂದ್ರೆ ವಚನ ಶಬ್ದೋಂಕೋ ಪಹಚಾನ. ಸೊ ಏಕವಚನ ಮತ್ತು ಬಹುವಚನ ಅಂತ ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಚಿತ್ರ ದೇಖಕರ್ ಏಕವಚನ और ಬಹುವಚನ ಶಬ್ದೋಂಕೋ ಪಹಚಾನ ಅಂದಿದ್ದಾರೆ. ಸೊ ಇಲ್ಲಿ ಚಿತ್ರಗಳ ಮುಂದೆ ಏಕವಚನ ಫಸ್ಟ್ ಇಲ್ಲೆಲ್ಲ ಏಕವಚನ ಇದ್ದಾವೆ, ಈ ಕಡೆ ಬಹುವಚನಗಳನ್ನ ಬರೀಬೇಕು. ಸೊ ಒಂದನೇದು ಗುಬ್ಬಾರ ಇದ್ದಿದ್ದು ಗುಬ್ಬಾರೆ ಆಗುತ್ತೆ. ನೆಕ್ಸ್ಟ್ ಲಡ್ಕಿ ಇದ್ದಿದ್ದು ಲಡ್ಕಿ ಆಗುತ್ತೆ. ನೆಕ್ಸ್ಟ್ ಖೇಲ ಇದ್ದಿದ್ದು ಖೇಲೆ ಆಗುತ್ತೆ. ಆಂಕ್ ಇದ್ದಿದ್ದು ಆಂಕೆ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮೂನೆ ಕೆ ಅನುಸಾರ ಅನ್ಯವಚನ ರೂಪ ಲಿಖಿ ಎಂದಿದ್ದಾರೆ. ಸೊ ಅನ್ಯವಚನ ರೂಪನ ಬರಿಬೇಕು ಕೊಟ್ಟಂಥ ಶಬ್ದಗಳಿಗೆ. ಸೊ ಕುತ್ತ ಕುತ್ತೆ ಆಗುತ್ತೆ. ಬಚ್ಚ ಬಚ್ಚೆ, ಪಣ್ಣ ಪಣ್ಣೆ, ಜಂಡ ಜಂಡೆ. ನೆಕ್ಸ್ಟ್ ವಸ್ತು ವಸ್ತುएं, माला माले, माता माताएं, नदी नदियाँ, कहानी कहानियाँ, रोटी रोटियाँ, बेटी बेटियाँ, गाड़ी गाड़ियाँ, चाबी चाबियाँ, ताले ताला, गहन गहने गहना गहने, पंख पंखे, बात बातें, आंक आंके, माला माले, ಗೋಡ ಗೋಡೆ, ಕಪಡ ಕಪಡೆ. ಸೊ ಹಿಂಗೆ ಇಲ್ಲಿ ಕೊಟ್ಟಂಥವುಗಳಿಗೆ ಏನು ಮಾಡಬೇಕು, ಅನ್ಯಲಿಂಗ ರೂಪಗಳನ್ನು ಸೊ ಎಲ್ಲಿ ಬರಬೇಕು, ಸೊ ಈ ಒಂದು ಚಟುವಟಿಕೆಯಲ್ಲಿ ಬರಬೇಕು. ನೆಕ್ಸ್ಟ್ ಈ ಒಂದು ಕಲಿಕಾಫಲದ ಕೊನೆಯ ಚಟುವಟಿಕೆ ಏನಪ್ಪ ಅಂದ್ರೆ ಸಹಿ ಶಬ್ದ ಸೆ ವಾಕ್ಯ ಪೂರ್ಣ ಕೀಜಿಯೆ ಅಂತಾರೆ. ಸೊ ಇಲ್ಲಿ ಒಂದನೇದು ಮೈದಾನ ಮೇ ಡ್ಯಾಶ್ ಕೇಲ್ ರಹಿ ಥಿ ಅಂತ ಇದೆ. ಸೊ ಇಲ್ಲಿ ರಹಿ ಅಂತ ಇದೆ. ಸೊ ಅದರಿಂದ ಸೊ ಏಕವಚನ ಬರುತ್ತೆ. ಲಡ್ಕಿ ಎಂಬುದು ಸರಿಯಾದಂಥ ಏನು ಉತ್ತರವಾಗುತ್ತೆ. ಮೈದಾನ ಮೇಲೆ ಲಡ್ಕಿ ಕೇಲ್ ರಹಿ ಥಿ. ನೆಕ್ಸ್ಟ್ ಎರಡನೇದು ಬಾರಿಶ್ ಮೇ ಬೂಂದ್. ಸೊ ಇಲ್ಲಿ ಎರಡನೇದು ಏನಾಗುತ್ತೆ ಅಂದ್ರೆ ಸರಿಯಾದಂಥ ಉತ್ತರ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಮೂರನೇದು ಗರ್ಮೆ ಮಹಿಳಾ ಕಾಮ್ ಕರ್ ರಹಿ ಹೈ. ಸೊ ಏಕವಚನ ಇದೆ, ಮಹಿಳಾ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ ಬಗೀಚೆ ಮೇ ಪೂಲ್. ಸೊ ಇಲ್ಲಿ ನೋಡಿ ಎರಡು ಒಂದೇ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೊಂದು ಬರೆದು ಕೂಡ ಸರಿಯಾಗುತ್ತೆ. ಸೊ ಯಾಕಂದರೆ ಎರಡು ಒಂದೇ ಶಬ್ದ ಇದೆ ಅಲ್ಲೇ. ಸೊ ಮಾತ್ರಗಳನ್ನು ಕೂಡ ಚೇಂಜ್ ಮಾಡಿಲ್ಲ. ನೆಕ್ಸ್ಟ್ ಐದನೇದು ಅಮರ್ ಕೆ ಪಾಸ್ 20 ಡ್ಯಾಶ್ ಹೇ. ಸೊ ಅಮರ್ ಕೆ ಪಾಸ್ 20 ರೂಪಾಯಿ ಅಲ್ಲ, ರೂಪಾಯಿ ಎಂಬುದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮೇರೆ ದೋ ಬಾಯಿ ಹೈ. ಬಾಯಿ ಅಲ್ಲ, ಬಾಯಿ ಒಂದೇದು ಸರಿಯಾಗುತ್ತೆ. ನೆಕ್ಸ್ಟ್ ಹಿಮಾಲಯ ಸಬ್ಸೆ ಊಂಚಾ ಆಗುತ್ತೆ. ಊಂಚೆ ಅಲ್ಲ, ಊಂಚಾ ಆಗುತ್ತೆ. ಸೊ ನೆಕ್ಸ್ಟ್ ಮೇರೆ ಸಿರ್ ಕೆ ಬಾಲ್ ಕಾಲೆ ಹೈ. ಸೊ ಇಲ್ಲಿ ಕಾಲ ಅಲ್ಲ, ಕಾಲೆ ಎಂಬುದು ಸರಿಯಾಗುತ್ತದೆ. ಯಾಕಂದರೆ ಪ್ಲೂರಲ್ ಇದೆ. ನೆಕ್ಸ್ಟ್ ಹಮ್ ಚಾರ್ ಡ್ಯಾಶ್ ಹೇ, ಹಮ್ ಚಾರ್ ಮಿತ್ರ ಹೈ ಎಂಬುದು ಸರಿಯಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ನು ಗರ್ಮೆ ಏಕ್ ಕುತ್ತಾ ಹೈ. ಸೊ ಏಕ್ ಅಂದಿದ್ದಾರೆ, ಸಿಂಗ್ಯುಲರ್ ಇದೆ, ಅದಕ್ಕೆ ಕುತ್ತಾ ಎಂಬುದು ಸರಿಯಾಗುತ್ತದೆ. ಸೊ ಇಷ್ಟು ಈ ಒಂದು ಚಟುವಟಿಕೆಯಲ್ಲಿ ಬಂದಂಥ ಈ ಒಂದು ಸೀಕನಿಕ ಪ್ರತಿಫಲ 6ರಲ್ಲಿ ಬಂದಂಥ ಎಲ್ಲ ಚಟುವಟಿಕೆಗಳ ಉತ್ತರಗಳನ್ನು ನಾನು ಇಲ್ಲಿ ಸವಿವರವಾಗಿ ನೀಡಿದ್ದೇನೆ. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿಂದ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವೀಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.